ಸರ್, ನಮ್ಮ ಆನೇಕಲ್ ತಾಲೂಕು ಅಚ್ಚಿಬೇಲೆ 2 ಹೋಬಳಿ ಹೆಬ್ಗೋಡಿ ಗ್ರಾಮ, ಸರ್ವೆ ನಂಬರ್ 70. ಈ ಗ್ರಾಮದಲ್ಲಿ ನೋಡಿ, ಇವರು ನಮ್ಮ ಜೊತೆ ಇದ್ದಾರಲ್ಲ, ಇವರು ರವೀಂದ್ರ ಅನ್ನೋರ ಕಡೆಯಿಂದ ಈ ಜಮೀನು ತೊಗೊತಾರೆ. ಈ ಜಮೀನು ಅವ್ರಿಗೆ ಯಾವ ಥರ ಬರುತ್ತೆ ಅಂದರೆ KADB ಅಂತ ಅವ್ರಿಗೆ ಬರುತ್ತೆ, ಮತ್ತು ರವೀಂದ್ರ ಅವರು ಪರ್ಚೇಸ್ ಮಾಡ್ತಾರೆ. ರವೀಂದ್ರ ಅವ್ರ ಕಡೆಯಿಂದ ಇವ್ರು ಪರ್ಚೇಸ್ ಮಾಡ್ತಾರೆ. ಈ ಜಾಗ ತೊಗೊಂಡು ಈ ಜಾಗನ ಸುಮಾರು ವರ್ಷಗಳಿಂದ ಏನು ಕೆಲಸ ಮಾಡಿದರೆ ಸೈಲೆಂಟಾಗಿ ಬಿಟ್ಟಿದ್ದಾರೆ. ಸರ್ವೆ ನಂಬರ್ 70ರಲ್ಲಿ ಯಾಕೆ ಸೈಲೆಂಟಾಗಿ ಬಿಟ್ಟಿದ್ದಾರೆ ಅಂದರೆ, ನೋಡಿ ಅಲ್ಲಿಂದ ಇಲ್ಲಿ ತನಕ ಸರ್ಕಾರಿ ರಸ್ತೆ ಬರುತ್ತೆ. ಮತ್ತು ಈ ಜಾಗ ಏನೈತೆ, ಇವಾಗ ಇವ್ರು ಕಾಂಪೌಂಡ್ ಹಾಕಿರೋ ಜಾಗ, ಅಲ್ಲಿಂದ ಇಲ್ಲಿ ತನಕನೂ ರಾಜಕಾಲುವೆ ಬರ್ತಿದೆ. ಈ ರಾಜಕಾಲುವೆ ಜೊತೆಗೆ ಆ ರಸ್ತೆ ಎರಡೂ ಈ ಕಂಪ್ನಿಯವನು ಏನು ಇಟ್ಕೊಂಡು ವರದರಾಜು ಅನ್ನೋನು ಏನು ಮಾಡ್ತಾನೆ, ರಸ್ತೆನೂ ಒತ್ತುವರಿ ಮಾಡ್ಕೊತಾನೆ, ರಾಜಕಾಲುವೆನೂ ಒತ್ತುವರಿ ಮಾಡ್ಕೊಂಡು ಈ ಕಾಂಪೌಂಡ್ ಹಾಕ್ಬಿಡ್ತಾನೆ. ಈ ಮನೆಗಿದೆ, ಈ ಫ್ಯಾಕ್ಟ್ರಿಗೆ ಎಲ್ಲ ಕಟ್ಕೊತಾನೆ. ಇವರು ಪಾಪ ರೈತರು ಬೆಳೆ ಬೆಳೆಯೋದಕ್ಕೆ ಅವಕಾಶನೇ ಇಲ್ದಿರ ಆಗೋಗಿದೆ ಅವ್ರಿಗೆ. ಸುಮಾರು ವರ್ಷಗಳಿಂದ ಈ ರೋಡ್ಗೆ, ಈ ಜಮೀನಿಗೆ ರಸ್ತೆ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಸುಮಾರು ವರ್ಷಗಳಿಂದ ಪಾಪ ತುಂಬ ಕಷ್ಟಪಡ್ತಾಯಿದ್ದಾರೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇವರು ಏನು ರೈತರು ತೊಂದರೆ ಕೊಡೋಂಥ ಇವ್ರ ಭೂಗಳರೆಲ್ಲ ಯಾರಿದ್ದಾರೆ, ಇವರು ಈ ಕೂಡಲೇ ಎಚ್ಚೆತ್ಕೊಂಡು ಇವ್ರಿಗೆ ರಸ್ತೆ ವ್ಯವಸ್ಥೆ ಮಾಡಿಕೊಡ್ಬೇಕು. ನೋಡಿ, ಸರ್ಕಾರಿ ಸರ್ವೆ ಸ್ಕೆಚಲ್ಲೇ ಇದೆ, ಸರ್ಕಾರಿ ರಸ್ತೆ ಇದೆ. ಆ ರಸ್ತೆ ಮಾಡಿಕೊಟ್ರೆ ಪಾಪ ಈ ಬಡವರು ರೈತರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಅವರು ಈ ಹೆಬ್ಗೋಡಿ ಗ್ರಾಮದಲ್ಲಿ ಬಿಟ್ಕೊಡ್ತೀರಾ ಈ ಥರ ತೊಂದರೆ ಕೊಡ್ತಾ ಇರೋಂಥದ್ದು, ದಯವಿಟ್ಟು ಅವ್ರಿಗೆ ರಸ್ತೆ ಬಿಡಬೇಕು. ಮತ್ತು ಸರ್ಕಾರಿ ಅಧಿಕಾರಿಗಳು ಕೂಡ ನಾವು ಇವತ್ತೇ ಅರ್ಜಿ ಕೊಟ್ಟಿದ್ದೀವಿ. ಸರ್ಕಾರಿ ಅಧಿಕಾರಿಗಳು ಕೂಡಲೇ ಒಂದು ಸರ್ವೆಗೆ ಹಾಕ್ಕೊಂಡು ನಮ್ಮ ರಾಜಕಾಲುವೆ ಮತ್ತು ಇಲ್ಲಿ ಒಂದಷ್ಟು ನೋಡೋ ಒಂದು ಫ್ಯಾಕ್ಟ್ರಿ ಕಟ್ಟಿರೋದೇ ಒಂದಷ್ಟು ಸರ್ಕಾರಿ ಜಮೀನು ಐತಿ, ಅದು ಆಮೇಲೆ ಇಲ್ಲಿ ಬರೋಂಥ ರಸ್ತೆ, ಸರ್ಕಾರಿ ರಸ್ತೆ ಮೂರನ್ನು ಒತ್ತುವರಿ ತೆರವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಿ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಸರ್. 20 ಗುಂಟೆ ನಮ್ಗೆ ಯಾರು ಪರ್ಚೇಸ್ ಮಾಡಿದ್ದಾರೆ ಸರ್? ರವೀಂದ್ರ ಅನ್ನೋರು ಪರ್ಚೇಸ್ ಮಾಡ್ತಾರೆ. ರವೀಂದ್ರ ಅನ್ನೋರ್ ಕಡೆಯಿಂದ ನೋಡಿ ಇವ್ರು ಪರ್ಚೇಸ್ ಮಾಡ್ತಾರೆ. ಡಿ ಇಲ್ಲಿದೆ. ಅಲ್ಲ, ಯಾರು ರವೀಂದ್ರ ಕಡೆಯಿಂದ ಪರ್ಚೇಸ್ ಮಾಡೋದು ಸರ್? ಅಣ್ಣ, ರವೀಂದ್ರ ಕಡೆಯಿಂದ ಪರ್ಚೇಸ್ ಮಾಡೋದು ಯಾರು? ಕವಿತಾ ಮತ್ತೆ SR ಆನಂದ್, ರವಿಕುಮಾರ್. SR ಆನಂದ್, ಕವಿತಾ, ರವಿಕುಮಾರ್ ಅನ್ನೋರು ಪರ್ಚೇಸ್ ಮಾಡ್ತಾರೆ. ಅವರು ಪಾಪ ಇಲ್ಲಿ ಬೆಳೆ ಬೆಳೆಯೋದಕ್ಕೆ ದಾರಿನೇ ಇಲ್ದಿರ ಅಂತ ಸಿಚುವೇಶನ್ ದಾರಿ ನೋಡಿಲ್ಲ ಸರ್. ತಗೊಳ್ಳೋವಾಗಿತ್ತಣ್ಣ, ಬರ್ತಾ ಬರ್ತಾ ಕಾಂಪೌಂಡ್ ಹಾಕಿರೋದಲ್ಲ, ಕಾಂಪೌಂಡ್ ಸ್ಥಳೀಯವಾಗಿ ಇವರು ಅಂದ್ರೆ ಜಾಗ ತೆಗೆದು ಬಿಟ್ಟಿದ್ದಾರೆ ಪಾಪ. ಸ್ಥಳೀಯವಾಗಿ ಪೊಲೀಸ್ ಇಲಾಖೆ ಮತ್ತೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ದೂರು ಕೊಡಬಹುದಾಯ್ತಲ್ಲ? ಲ್ಯಾಂಡ್ಗೆ ಪೊಲೀಸ್ನವ್ರಿಗೆ ಸಂಬಂಧ ಇಲ್ಲ. ಅಲ್ಲ, ಅದು ಸಂಬಂಧಪಟ್ಟ ಇಲಾಖೆ ಇರುತ್ತಲ್ಲ ಸರ್, ಅದಕ್ಕೆ ಇವಾಗ ನಾನು ದೂರು ಕೊಟ್ಟಿದ್ದೀನಿ. ಮಾಡ್ತಾ ಇದ್ದೀನಿ. ಸರ್ವೆ ನಂಬರ್ 70ರಲ್ಲಿ ಪಾಪ ಇವರು ಕವಿತಾ ಅನ್ನೋರು ರವೀಂದ್ರ ಅವ್ರ ಹತ್ರ ಪರ್ಚೇಸ್ ಮಾಡ್ತಾರೆ ಸುಮಾರು ವರ್ಷಗಳಿಂದ. ಇದಕ್ಕೆ ದಾರಿ ಕ್ಲೋಸ್ ಮಾಡಿಕೊಂಡು ಈ ಭೂಗಳರು ಏನು ಮಾಡ್ತಾರೆ, ಇದು ಸ್ಥಳೀಯರು, ಈ ವರದರಾಜು ಅನ್ನೋ ಓನರ್ ಏನು ಮಾಡ್ತಾನೆ ನೋಡ್ರಿ, ಎದ್ದು ಕಾಣ್ತಾ ಇದೆ ಇಲ್ಲಿ. ಇದು ಹಳೆ ರಸ್ತೆ ಇದೆ, ಇದು ನಕ್ಷೆನಲ್ಲಿ ರಸ್ತೆ ಇದೆ, ಪ್ಲಸ್ಸು ರಾಜಕಾಲುವೆ ಇದೆ ಇಲ್ಲಿ. ಇವರೆಲ್ಲ ಏನು ಸ್ಥಳೀಯರು, ಇವರೆಲ್ಲ ವರದರಾಜು ಅನ್ನೋನು ಏನು ಮಾಡ್ತಾನೆ, ಸ್ಥಳೀಯರನ್ನೆಲ್ಲ ಒಂದು ಬುಕ್ ಮಾಡಿಕೊಂಡು ನೋಡಿ ಕಾಂಪೌಂಡ್ ಹಾಕ್ಕೊಂಡು ರಸ್ತೆ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಪಾಪ ಗೇಟ್ ಹಾಕ್ಬಿಟ್ಟಿದ್ದಾನೆ ನೋಡಿ. ಪಾಪ ಇವ್ರು ರೈತರು ಏನಾಗಬೇಕು, ಇಲ್ಲಿ ಇದು ಸುತ್ತ ಕಾಂಪೌಂಡ್ ಇದೆ, ಇವರಿಗೆ ಓಡಾಡೋಕ್ಕೆ ದಾರಿ ಇಲ್ಲ. ಮುಂಚೆ ಇದ್ದರು ಒಬ್ಬರು ನವೀನ್ ಅವರು DT ಅವರು ಇದ್ದರು, ಪಾಪ ಅವರು ತುಂಬ ಒಳ್ಳೆ ಕೆಲಸಗಾರರು ನೋಡ್ರಿ. ಅವ್ರನ್ನ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಿಬಿಟ್ರು ಅವರು. ಈ ಕೆಲವೊಂದು ಸರ್ವೆ ನಂಬರ್ಗಳಲ್ಲಿ ಮೊನ್ನೆ ಆದಷ್ಟು ಅಲ್ಲಿ ಇದೇ ಥರ ರಾಜಕಾಲುವೆಗಳು ಮತ್ತು ಒತ್ತುವರಿಗಳೆಲ್ಲ ಬಿಡಿಸಿ ಡೆಮೊಲೇಷನ್ ಮಾಡಿದ್ರು. ಅವ್ರಿಗೆ ನೋಡ್ರಿ ಕೂಡಲೇ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಇವಾಗ ಯಾರೋ ಹೊಸೂರು ಬಂದಿದ್ದಾರೆ, ಅವ್ರಿಗೆ ಕೂಡಲೇ ಇದನ್ನು ಪರಿಶೀಲನೆ ಮಾಡಿ ಇವ್ರಿಗೆ ದಾರಿ ಬಿಡಿಸ್ಕೊಡ್ಬೇಕಾಗಿ, ಆಮೇಲೆ ರಾಜಕಾಲುವೆ ತೆರವು ಮಾಡಿಕೊಡ್ಬೇಕಾಗಿ ಇವರು ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು.